ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಸಾಲು ಸಾಲು ಸವಾಲುಗಳಿವೆ. ಆ ಸವಾಲುಗಳೇನೇನು ಅಂತ ನೋಡ್ತಾ ಹೋಗೋಣ. ಕನಕಪುರ ಬಂಡೆ ಮುಂದೆ 3 ಚಾಲೆಂಜ್ಗಳಿವೆ, ಟಾಸ್ಕ್ಗಳು ಇವೆ. ಒಂದು ಕಡೆಯಲ್ಲಿ ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸಿದ ಮೇಲೆ ಹೊಸ ಆಡಳಿತದ ನಿರೀಕ್ಷೆಯಲ್ಲಿ ರಾಜ್ಯದ ಜನ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳಿಗಿರುವ ಸವಾಲುಗಳು, ಒಂದು ಸಂಪುಟ ವಿಸ್ತರಣೆ, ಇನ್ನೊಂದು ಬರಗಾಲ ನಿರ್ವಹಣೆ ಮತ್ತು ಚುನಾವಣೆ ಸವಾಲು. ಸಾಲು ಸಾಲು ಸವಾಲು. ಈ ಎಲ್ಲ ಸವಾಲುಗಳನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೆಟ್ಟಿ ನಿಲ್ತಾರಾ? ಸರ್ಕಾರ ರಚನೆಯಾಗಿ ತಿಂಗಳುಗಳೇ ಕಳೆದ್ರು, ಸಂಪುಟ ವಿಸ್ತರಣೆ ಕಗ್ಗಂಟು ಹಾಗೇ ಇದೆ. ರಾಜ್ಯದ ಕೆಲವೆಡೆ ಮಳೆಯಾದರೂ ಕೆಲವೆಡೆ ಬರ ಆವರಿಸಿಕೊಂಡಿದೆ. ರೈತರು ಪರದಾಡ್ತಾ ಇದ್ದಾರೆ. ಅಲ್ಲದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುವಂತ ಸವಾಲು ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ. ಈ ಸವಾಲುಗಳನ್ನ ಹೇಗೆ ನಿಭಾಯಿಸ್ತಾರೆ ಕಾದ್ ನೋಡಬೇಕಿದೆ. ಒಂದಲ್ಲ ಎರಡಲ್ಲ, 3 ಸವಾಲುಗಳಿವೆ. ಒಂದು ಕಡೆಯಲ್ಲಿ ಸಂಪುಟ ವಿಸ್ತರಣೆ, ಇನ್ನೊಂದು ಕಡೆಯಲ್ಲಿ ಬರದ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಳೆ ಬಂದಿಲ್ಲ, ಮಳೆ ಬರದೆ ರೈತರು ಪರದಾಡ್ತಾ ಇದ್ದಾರೆ. ಹಾಗೆಯೇ ಅದನ್ನು ನಿರ್ವಹಣೆ ಮಾಡಬೇಕು. ಬರ ಪರಿಸ್ಥಿತಿಯನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ಇರುವಂಥ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಇನ್ನೊಂದು ಕಡೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬೇಕು, GBA ಚುನಾವಣೆ ಆಗಿರಬಹುದು, ಹೀಗೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬೇಕು. ಇದನ್ನು ಮಾಡೋದು ಕೂಡ ಮುಖ್ಯಮಂತ್ರಿಗಳಿಗೆ ಸವಾಲಿನ ಕೆಲಸ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸಾಲು ಸಾಲು ಸವಾಲುಗಳು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗಿದೆ. ಈ 3 ಸವಾಲುಗಳನ್ನ ಸಿಎಂ ಹೇಗೆ ನಿಭಾಯಿಸಬಹುದು ರೂಪೇಶ್? ಇಲ್ಲಿಗ ಸಿಎಂ ಡಿ ಕೆ ಶಿವಕುಮಾರ್ಗೆ ಸಾಕಷ್ಟು ಸವಾಲುಗಳು ನಿಜಕ್ಕೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಬರವನ್ನ ಎದುರಿಸಬೇಕಾಗುತ್ತೆ, ಅದು ಕೂಡ ಪೂರ್ಣ ಪ್ರಮಾಣ ಕ್ಯಾಬಿನೆಟ್ ಇನ್ನಿದ್ದು ಒಪ್ಪುವುದಿಲ್ಲ. ಯಾಕಂತಂದ್ರೆ ರಾಹುಲ್ ಗಾಂಧಿ ಈಗ ದೇಶಕ್ಕೆ ಆಗಮಿಸಿದ್ದಾರೆ. ಹೀಗಾಗಿ ಹೈಕಮಾಂಡ್ ಗಿರಾವ್ ಕೊಡಬೇಕು ಅಂತ ಲೆಕ್ಕಾಚಾರಗಳಾಗ್ತಾ ಇದೆ. ಆದ್ರೆ ಇಂಟರ್ನೆಟ್ ಕೂಡ ಈಗ ಇನ್ನೂ ಕೂಡ ಹೈಕಮಾಂಡ್ ಒಂದು ಸ್ಪಷ್ಟತೆಯನ್ನು ಕೂಡ ಕೊಟ್ಟಿರ್ಲಿಲ್ಲ. ಏನಂತ ಹೇಳಿದ್ರೆ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ, ಯಾವಾಗ ಸಂಪುಟ ವಿಸ್ತರಣೆಗೆ ನೀವು ದೆಹಲಿಗೆ ಬರಬೇಕು, ಈ ರೀತಿಯಾಗಿರ್ತಕ್ಕಂಥ ವಿಚಾರದಲ್ಲಿ ಹೈಕಮಾಂಡ್ ಇನ್ನೂ ಕೂಡ ಮಾತಾಡಿರ್ಲಿಲ್ಲ. ಹೀಗಾಗಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅಂತಂದ್ರೆ ಕೃಷಿ ಸಚಿವರಿಲ್ಲ, ಸಣ್ಣ ನೀರಾವರಿ ಖಾತೆ ಸಚಿವರುಗಳು ಕೂಡ ಇಲ್ಲ. ಹೀಗಾಗಿ ಜಿಲ್ಲಾವಾರು ಉಸ್ತುವಾರಿಗಳು ಕೂಡ ಇಲ್ಲ. ಯಾಕಂತಂದ್ರೆ ಈಗ ಇದ್ದಂತ ಸಚಿವರುಗಳನ್ನೇ ಬೇರೆ ಬೇರೆ ಜಿಲ್ಲೆ ಉಸ್ತುವಾರಿಗಳನ್ನ ಮಾಡಲಾಗಿದೆ. ಹೀಗಾಗಿ ಸಮಸ್ಯೆಗಳು ಖಂಡಿತವಾಗ್ಲೂ ಕೂಡ ಇದೆ. ಹೀಗಾಗಿ ಸವಾಲುಗಳಿದೆ. ಒಂದು ಕಡೆ ಬರವನ್ನ ಎದುರಿಸಬೇಕಾಗುತ್ತೆ. ಬಿಜೆಪಿ ಸೇರಿದಂತೆ JDS ಕೂಡ ಈಗ ಬರ ಅಧ್ಯಯನಕ್ಕೆ ತಂಡವನ್ನು ಮಾಡ್ತಾ ಇದೆ. ತಂಡದ ಮೂಲಕವಾಗಿ ಒಂದು ಬರ ಪರಿಸ್ಥಿತಿ ಅಧ್ಯಯನ ಮಾಡೋದು, ಈ ಮೂಲಕ ವಿಪಕ್ಷ ಸರ್ಕಾರವನ್ನ ಇಕ್ಕಟ್ಟಿಗಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಮುಂದೆ ಬರುವ ಚುನಾವಣೆ ಕೂಡ ಡಿ ಕೆ ಶಿವಕುಮಾರ್ಗೆ ಸವಾಲುಗಳಾಗಿದೆ. ಯಾಕಂತ ಹೇಳಿದ್ರೆ ಧಾರವಾಡದ ಉಪಚುನಾವಣೆ ಬರುತ್ತೆ, ಅದೇ ರೀತಿಯಾಗಿ ಹಿರಿಯೂರು ಉಪಚುನಾವಣೆ ಬರುತ್ತೆ, ಹಾಗೆ ZP TP ಹಾಗೆ GBA ಚುನಾವಣೆ ಕೂಡ ಬರುತ್ತೆ. ಇದನ್ನ ಎದುರಿಸಬೇಕಾಗುತ್ತೆ. ಈ 5 ಸವಾಲುಗಳು ಕೂಡ ಡಿ ಕೆ ಶಿವಕುಮಾರ್ ಹೇಗೆ ಎದುರಿಸ್ತಾರೆ ಅನ್ನೋದು ಒಂದು ಕಡೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಶಾಸಕರುಗಳು ಒತ್ತಡ ಹಾಕ್ತಾ ಇರ್ತಾರೆ, ಕ್ಯಾಬಿನೆಟ್ ಯಾವಾಗ ವಿಸ್ತರಣೆ ಮಾಡ್ತೀರಿ ಅಂತೇಳಿ. ಯಾಕಂತೇಳಿ ಇರೋದು ಕೂಡ ಸರಿಯಾಗಿ ಅಧಿಕಾರ ನಡೆಸಲಿಕ್ಕಿರೋದೇ 1 ವರ್ಷ, ಇನ್ನೂ ಕೂಡ ತಡ ಮಾಡೋದು ಹೇಗೆ ಅಂತೇಳಿ ಒಂದು ಪ್ರಶ್ನೆಗಳು ಸಹಜವಾಗಿ ಕೇಳ್ತಾರೆ. ಇದೆಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ದೊಡ್ಡ ಮಟ್ಟಿಗೆ ಸವಾಲನ್ನು ಎದುರಿಸಬೇಕಾಗುತ್ತೆ. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.